ಚಿನ್ನ ಮಾತಲ್ಲಿ ನಾ ಹೇಳಲಾರೆ. ಏನು ನಮ್ಮ ಯಜಮಾನ್ರು ಫುಲ್ ಹ್ಯಾಪಿ ಆಗಿದ್ದಾರೆ. ಬರೀ ಒಂದ್ ಯಾಪಿ ಅಲ್ಲ, ಯಾಪಿ 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 ನಾನು. ನಿಮ್ಮ ಈ ಖುಷಿಗೆ ಕಾರಣ ಏನು? ಈ ಕಾರಣ ಏನೈತೆ ಪಾರೋ, ಅಪ್ಪಯ್ಯ ಇವತ್ತು ಕುಡಿದೆ ಬಂದವನೆ. ನಮ್ ಗುಂಡು ಅವಳ ಗಂಡ ನೋಡ್ದ ಬಗ್ಗೆ ಏನೇನ್ ಮಾಡ್ಬೇಕು ಎಲ್ಲಾ ಮಾಡ್ತಾವಳೆ. ಅವಳ ಜವಾಬ್ದಾರಿ ಬಂದೈತೆ. ಅಬ್ಬಾ ಇದಕ್ಕಿನ್ನ ಖುಷಿ ನಂಗೆ ಇನ್ನೇನ್ ಬೇಕು ಪಾರೋ. ಆ ಮಾಕಳವ ನನ್ ಕೈ ಬಿಡ್ಲಿಲ್ಲ. ಪ್ರತಿ ಹೆಜ್ಜೆಗೂ ಪ್ರತಿ ಕ್ಷಣಕ್ಕೂ ನಿನ್ ಜೊತೆಗಿದ್ದೀನಿ ಕಂದ ಅಂತ ತೋರ್ತಾನೆ ಅವಳೆ. ಹೌದು ಮಾವ, ನಿನ್ ತಂಗಿರ್ ಖುಷಿಯಲ್ಲೇ ನಿನ್ ನಗು ಇದೆ ಅಂದ್ಮೇಲೆ ಒಬ್ಬ ಅಣ್ಣನಾಗಿ ನಿಂಗೆ ಇನ್ನೇನ್ ಬೇಕು ಹೇಳು? ಒಬ್ಬ ಅಣ್ಣನಾಗಿ ನಂಗೆ ಯಾವ ಕರೆನೂ ಕಾಣಿಸ್ತಾ ಇಲ್ಲ ಪಾರೋ, ಆದ್ರೆ ಒಬ್ಬ ಗಂಡನಾಗಿ ಒಂದು ಕೊರೆ ಕಾಣಿಸ್ತೈತೆ ಪಾರೋ. ಹೌದಾ? ನಂಗೆ ಗೊತ್ತಿಲ್ದಿರೋ ಕೊರತೆ ನಿನ್ಗೇನಿದೆ ಮಾವ? ಪಾರೋ, ನಾನೊಬ್ಬ ಗಂಡನಾಗಿ ನಿಂಗೊಂದು ಕ್ಲಿನಿಕ್ ಹಾಕೊಡ್ಬೇಕು ಪಾರೋ. ಆ ಕೆಲಸ ಇನ್ನೂ ನನ್ನ ಕೈಲಿ ಮಾಡೋಕ್ಕಾಗಲಿಲ್ಲ, ಅದಕ್ಕೆ ಅದೊಂದು ಕೊರೆ ಐತೆ. ಮಾವ, ಇದ್ರಲ್ಲಿ ನಿಂದೇನು ತಪ್ಪಿಲ್ಲ. ನಿನ್ನ ಹೋಲ್ಡ್ ಮಾಡಿರೋದು ನಾನೇ ಅಲ್ವಾ? ಆದ್ರೂ ತಡ ಆಯ್ತೈತೆ ಪಾರೋ. ಇನ್ನು ತಡ ಮಾಡಂಗಿಲ್ಲ. ನಾನು ಆದಷ್ಟು ಬೇಗ ಕ್ಲಿನಿಕ್ ಹಾಕೊಡ್ತೀನಿ. ಮಾವ, ನನ್ನ ಕೆಲವು ಪರ್ಸ್ನಲ್ ಕೆಲಸಗಳಿವೆ, ಅದೆಲ್ಲ ಮುಗಿಲೇ ಇರು. ಪಾರೋ, ಹಿಂಗೆ ತಡೆದು ವರ್ಷನೇ ಆಯ್ತೈತೆ ಪಾರೋ. ನೀ ಸುಮ್ಕಿದ್ಬಿಡು, ಎಲ್ಲ ನಾನು ನೋಡ್ಕೊತೀನಿ. ನಮ್ಮ ಹಳ್ಳಿನಾಗೆ ಪ್ರತಿ ಸಲ ಯಾರನ್ನ ಹುಷಾರು ತಪ್ಪಿದ್ರು ಅಂದ್ರೆ 30 ಮೈಲಿ ಹೋಗ್ಬೇಕು ಚಿಕಿತ್ಸೆಗೆ ಅಂತವ. ನಮ್ಮ ಹಳ್ಳಿಲಿ ಯಾರಿಗೂ ಏನೋ ಆಗ್ಬಾರ್ದು ಪಾರೋ. ಈಗ ನೀನಿಲ್ಲೊಂದು ಕ್ಲಿನಿಕ್ ಓಪನ್ ಮಾಡಿದೆ ಅನ್ಕೋ, ಏಟೊಂದು ಜನರಿಗೆ ಸಹಾಯ ಆಯ್ತೈತೆ, ಏಟೊಂದು ಜೀವಗಳು ಉಳಿತೈತೆ ಅಲ್ವಾ ಪಾರೋ? ಮೊನ್ನೆ ನಾನೇ ಕಣ್ಣಾರೆ ನೋಡಿದೆ, ಜೀವ ಹೋಗಂಗಿದ್ದವ್ರನ್ನ ಕಾಪಾಡ್ಬಿಟ್ಟೆ ಪಾರೋ. ಏಟ್ ಖುಷಿ ಆಯ್ತೈತೆ ಅದೆಲ್ಲ ನೋಡಿದ್ರೆ ಪಾರೋ. ಈ ಊರಿಗೆ ನೀನೊಂಥರ ಧನ್ವಂತರಿ ದ್ಯಾವಿ ಇದ್ದಂಗೆ. ನೀನು ಮಾತಾಡ್ಬೇಡ, ಎಲ್ಲ ನಾನು ನೋಡ್ಕೊತೀನಿ. ನೀವು ಒಪ್ಕೋಬೇಕು ಆಟೆ. ಆಯ್ತು ಮಾವ. ಬೆಲ್ದಚ್ಚೋದು ಸರಿ ಇರೋ, ನೀರು ತಕ್ಕ ಬಂದ್ಬಿಡ್ತೀನಿ. ಮಲಿಕ ಮಾವ, ನಾನು ಹುಡುಕ್ತಿರೋ ರಹಸ್ಯನ ಭೇದಿಸೋದಕ್ಕೆ ಕೊನೆ ಸ್ಟೇಜಲ್ಲಿದ್ದೀನಿ. ಅದೊಂದಾದ್ರೆ ಖುಷಿಯಾಗಿ ನಾವು ಕ್ಲಿನಿಕ್ನ ಶುರು ಮಾಡ್ಬೋದು. ದೇವ್ರೆ, ನನ್ನ ಜೊತೆಯಲ್ಲೇ ಇರಪ್ಪ. ಅವ್ರನ್ನ ಅಲ್ಲಿಂದ ಹೊರಗೆ ಕರ್ಕೊಂಡು ಬರೋದಕ್ಕೆ ನಾನೊಬ್ಳು ಕೈಲಿಂದ ಆಗಲ್ಲ. ಯಾರು ಸಹಾಯ ತಗೊಳ್ಳಿ? ನಾನು ಹೋಗೋದ್ರೊಳಗೆ ಅವ್ರನ್ನ ಜಾಗದಿಂದ ಶಿಫ್ಟ್ ಮಾಡಿಬಿಟ್ರೆ. ಹಲೋ, ಫೋನ್ ಎತ್ತಕ್ಕೆ ಯಾಕೋ ಲೇಟು? ಇಲ್ಲ ಪಿಂಕಿ ಬೇಬಿ, ಈ ಮೂಟೆ ಪಕ್ಕದಲ್ಲೇ ಮಲ್ಕೊಂಡಿದ್ಲ. ಅವಳು ನಿದ್ದೆ ಮಾಡ್ತಾವಳ ಇಲ್ವಾ ಅಂತ ನೋಡ್ತಾ ಇದ್ದೆ. ಅವಳ ಪಕ್ಕದಲ್ಲಿ ಅದು ಹೇಗೋ ಮಲ್ಕೊಂತೀಯಾ? ಛೀ, ಹಂಗಲ್ಲ ಚಿನ್ನಿ, ನೀನು ಚೆನ್ನಾಗಂದೆ. ಇವಳಜ್ಜಿ ಈ ಮೂಟೆ ಪಕ್ಕ ಮಲ್ಕೊಂಡ್ರೆ ಹೊಟ್ಟೆ ಎಲ್ಲ ತೋಳ್ಸುತ್ತೆ ನನಗೆ. ಹೌದಾ? ಮತ್ತೆ ನನ್ನ ಪಕ್ಕ? ನೀನು ಮಲ್ಲಿಗೆ ಹೂವಲ್ಲಿ ಮಾಡಿರೋ ಗೊಂಬೆ, ನಿನ್ನ ಪಕ್ಕ ಮನಿಕೊಂಡ್ರೆ ನನ್ಗೆ ಹೊಟ್ಟೆ ಏನು ತೊಳ್ಸಲ್ಲ. ಕಮ್ಮಂತೀಯ? ಹೌದಾ? ಹಿಂಗೆ ಅಂದು ನನ್ನ ಹೊಟ್ಟೆ ತೊಳಸಿ ವಾಂತಿ ಮಾಡೋ ಥರ ಮಾಡಿಬಿಡ್ತೀಯ ನೀನು. ಏಯ್, ಪೋಲಿ ಮಾತಾಡ್ತಿದ್ಯಾ ನೀನು? ಏನು ಗೊತ್ತಾ ಪಿಂಕಿ ಬೇಬಿ, ಇವತ್ತು ನೀನು ಕೊಟ್ಟಲ್ಲ ಸರ್ಪ್ರೈಸು, ಅದನ್ನ ನೋಡಿ ಫುಲ್ ಖುಷಿಯಾಗೋಯ್ತು. ಇಡೀ ದಿನನೇ ಮಜಾ ಅನ್ನಿಸ್ಬಿಡ್ತು. ನಿನ್ಗೋಸ್ಕರ ನಾನು ಏನು ಬೇಕಾದರೂ ಮಾಡ್ತೀನಿ ಸೀನಾ. ಆದರೆ ಅವತ್ತ ಪಾರು ಅಕ್ಕ ಹೇಳಿದ್ಲು ಅಂತ ರಾಖಿ ಕಟ್ಟಿಸ್ಕೊಳಕ್ ಕೈ ನೀಡ್ಬಿಟ್ಟೆ. ಅಯ್ಯೋ, ಅದು ಪ್ರೆಸರಲ್ಲಿ ಏನು ಮಾಡ್ಬೇಕಂತ ಗೊತ್ತಾಗ್ಲಿಲ್ಲ. ಅದಕ್ಕೆ ಇಷ್ಟು ದಿನ ಅವಕ್ಕ ಏನು ಹೇಳಿದ್ರು ಸುಮ್ಕೆ ಅವ್ರ ಮಾತು ಕೇಳ್ತಿದ್ದೆ. ಆದರೆ ಇವತ್ತು ನೀನು ನನಗೋಸ್ಕರ ಇಷ್ಟೆಲ್ಲ ಮಾಡ್ತಿದ್ಯಾ ಅನ್ನೋದನ್ನ ನೋಡಿ ನಿನಗೋಸ್ಕರ ನಾನು ಫುಲ್ಲು ಕಳೆದೋಗ್ಬಿಟ್ಟಿದ್ದೀನಿ ಬೇಬಿ. ನಿಜವಾಗ್ಲೂ?
ಪ್ರಾಮಿಸ್ ನೀನೇ ನನ್ನ ಹೆಂಡತಿ. ಒಂದು ನಿಮಿಷ ಆ ಮೂಟೆಗೊಳಗೆ ಹೊಡಿತಾವಳೆ. ನೀನು ಹೇಳು ಬೇಬಿ. ಏ ಸೀನಾ, ನನ್ನ ಹೆಂಡತಿ ಅಂತ ಹೇಳಿದ್ಯಾ ಅಲ್ವಾ? ಮತ್ತೆ ರಶ್ಮಿ ಏನು? ಇವಳೊಂಥರ ಡಬ್ಬ. ಸೋಮಕ್ಕೆ ಅವಳ ಜೊತೆಲಿದ್ದೀನಿ. ಇನ್ನು ಸ್ವಲ್ಪ ದಿನ ಇರು ಬೇಬಿ. ಇವಳನ್ನ ಬಿಟ್ಬಿಟ್ಟು ನಿನ್ನ ಮದುವೆ ಆಯ್ತೀನಿ. ನೀನೇನು ತಲೆ ಕೆಡ್ಸ್ಕೊಬೇಡ ಆಯ್ತಾ? ಐ ಲವ್ ಯು ಸೀನಾ. ಐ ಲವ್ ಯು ಟೂ ಪಿಂಕಿ ಬೇಬಿ. ಬಾಯ್. ಅಯ್ಯಯ್ಯೋ, ನಂಗೆ ಗೊತ್ತು ಮಾವಯ್ಯ ಕುಡಿಯೋದು ಬಿಡೋದ್ರಿಂದ ಇಡೀ ಮನೆನೇ ಖುಷಿಯಾಗಿರುತ್ತೆ ಅಂತ. ಇಲ್ಲಿ ನೋಡು, ನನ್ನ ನೆಕ್ಸ್ಟ್ ಜವಾಬ್ದಾರಿ ಮಾವನ್ ಕುಡ್ತಾ ಚಟ ಬಿಡಿಸೋದು. ನಿನ್ನೆ ತಾನೇ ನೀನು ರಾಣಿ ಖುಷಿಯಾಗಿದ್ದಾಳೆ, ರಶ್ಮಿ ಖುಷಿಯಾಗಿದ್ದಾಳೆ, ಮಾವಯ್ಯ ಕುಡ್ತಾ ಬಿಟ್ಟಿದ್ದಾರೆ ಅಂತ ನೀನು ಅಷ್ಟು ಖುಷಿ ಪಟ್ಟಿದ್ದೆ. ಆದರೆ ನಿನ್ನ ಖುಷಿಗೂ ವ್ಯಾಲಿಡಿಟಿ ಇರುತ್ತೆ ಅಂತ ನಂಗೆ ಗೊತ್ತಿರಲಿಲ್ಲ ಮಾವ. ಆದರೆ ನಾನಿದ್ದೀನಿ. ಮಾವಯ್ಯನ ಕುಡ್ತಾ ಚಟ ಬಿಡಿಸೋ ಜವಾಬ್ದಾರಿ ನಂದು. ನಾನು ನಿನಗೆ ಕೊಡ್ತಿರೋ ಮಾತು ಮಾವ. ಬಾರೋ ಬಾಯ್ಲಿ. ನೀನು ಅನ್ಕೊಂಡಿದ್ದು ಬೇರೆನೇ ಆಗಲಿ ಅಂತ ನನ್ನ ಮಕ್ಕಳಂತವ ಬೇಡ್ಕತೀನಿ. ಸರಿ, ನಾ ಅಂಗಡಿ ಹೋಗ್ಬಿಟ್ಟು ಬರ್ತೀನಿ.